ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನ್ನ ಒಂದೇ ಒಂದು ಪ್ರಶ್ನೆ ಕೇಳ್ತಾಯಿದ್ರು, ಪ್ರತಿ ಸಲನೂ ಕೇಳ್ತಾಯಿದ್ರು, ಪದೇ ಪದೇನೂ ಕೇಳ್ತಾಯಿದ್ರು. ಸೊ ನಾನು ಅವ್ರಿಗೆಲ್ಲರಿಗೂ ಉತ್ತರ ಕೊಡ್ಕೊಂಡೇ ಬಂದೆ. ಆದರೆ ಎಲ್ರಿಗೂ ಗೊತ್ತಾಗಬೇಕಲ್ವಾ ಅವ್ರು ಏನು ಪ್ರಶ್ನೆ ಕೇಳ್ತಾಯಿದ್ರು ಅಂತ. ಸೊ ಜಾಸ್ತಿ ಕುಯ್ಯೋಕ್ಕೆ ಹೋಗಲ್ಲ. ಏನು ಪ್ರಶ್ನೆ ಕೇಳ್ತಾಯಿದ್ರು ಅಂದರೆ, ಸುಮಾರು ಜನ ನನ್ನ ಕೇಳ್ತಾಯಿದ್ರು, ನೀವು ಯಾಕೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವ್ರ ಮೇಲೆ ಅಷ್ಟೊಂದು ನಂಬಿಕೆನಾ ನಿಮಗೆ ಅಂತ ಸುಮಾರು ಜನ ಕೇಳ್ತಾಯಿದ್ರು. ಸೊ ನಾನು ಅವ್ರಿಗೆಲ್ಲರಿಗೂ ಈ ವಿಡಿಯೋ ಮೂಲಕ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನನಗೆ ಎಲ್ಲರೂ ಕೇಳ್ತಿದ್ದು ಪ್ರಶ್ನೆನೇ, ನೀವು ಯಾಕೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೀರಾ, ಯಾವಾಗಲೂ ದೇವಸ್ಥಾನದಲ್ಲೇ ಇರ್ತೀರಾ, ಎಲ್ಲ ದೇವಸ್ಥಾನದಲ್ಲೂ ನೀವೇ ಇರ್ತೀರಾ ಆಲ್ಮೋಸ್ಟ್ ಆಲ್ ಅಂತೆಲ್ಲ ಟೀಸ್ ಮಾಡ್ತಾಯಿದ್ರು. ಕೆಲವೊಬ್ರು ಕ್ಯೂರಿಯಾಸಿಟಿಯಿಂದನೂ ಕೇಳ್ತಾಯಿದ್ರು. ಸೊ ಅವ್ರಿಗೆಲ್ಲ ನಾನು ಈ ವಿಡಿಯೋ ಮೂಲಕ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನಕ್ಕೆ ನಾನು ಏನಕ್ಕೆ ಹೋಗ್ತೀನಿ ಅಂದರೆ, ನೀವೆಲ್ಲ ಏನಕ್ಕೆ ಹೋಗ್ತೀರಾ, ನೀವೆಲ್ಲ ಹೋಗೋದು ನೆಮ್ಮದಿಗೋಸ್ಕರ ತಾನೆ. ಸೊ ನಾನು ಅದೇ ಕಾರಣಕ್ಕೆ ಹೋಗ್ತೀನಿ, ನೆಮ್ಮದಿ ಸಿಗೋಕ್ಕೆ ಹೋಗ್ತೀನಿ. ಯಾಕೆ ನಮ್ಮ ಸುತ್ತಮುತ್ತ ನಮಗೆ ನೆಮ್ಮದಿ ಸಿಗಲ್ಲ ಅಂತನಾ? ಹೌದು, ಕೆಲವೊಂದು ವಿಷಯದಲ್ಲಿ ಕೆಲವೊಮ್ಮೊಮ್ಮೆ ನಮಗೆಲ್ಲರಿಗೂ ಹರ್ಟ್ ಆಗೇ ಆಗಿರುತ್ತೆ. ಸೊ ಹರ್ಟ್ ಆದಾಗ ತುಂಬಾ ಫೀಲ್ ಆಗುತ್ತೆ, ಲೈಫ್ ಬೇಡ ಅನಿಸುತ್ತೆ. ಹಾಗಾದಾಗ ನಾನೇನು ಮಾಡ್ತೀನಿ ಅಂದರೆ, ಎಲ್ಲೂ ಹೋಗಲ್ಲ, ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನಕ್ಕೆ ಹೋಗಿ 10 ನಿಮಿಷ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಧ್ಯಾನ ಮಾಡಿದಾಗ ಮನಸ್ಸು ಎಷ್ಟು ಹಗುರ ಆಗುತ್ತೆ ಅಲ್ವಾ. ಲೈಫಲ್ಲಿ ನಾವೇನೇನು ಕಳ್ಕೊಂಡಿದ್ದೀವೋ ಮತ್ತೆ ನಮಗೆ ಅದು ಸಿಗುತ್ತೆ ಅನ್ನೋ ಪಾಸಿಟಿವ್ ಎನರ್ಜಿ ಸಿಗೋದೇ ದೇವಸ್ಥಾನದಲ್ಲಿ. ಸೊ ಆದ ಕಾರಣ ನನಗೆ ಎಷ್ಟೇ ಮನಸ್ಸಿಗೆ ಬೇಜಾರಾದಾಗ ನಾನು ಎಲ್ಲೂ ಹೋಗೋಕ್ಕೆ ಹೋಗಲ್ಲ, ಮನೇಲಂತೂ ಒಬ್ಬಳೇ ಕೂತ್ಕೊಳಕ್ಕೆ ಹೋಗಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರ ಮುಂದೆ ಕೂತ್ಕೋತೀನಿ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಅದೇ ಹುಮ್ಮಸ್ಸಿಂದ ಆಚೆ ಬರ್ತೀನಿ. ಯಾಕೆಂದರೆ ಎಲ್ರೂ ಕೈ ಬಿಟ್ಟಾಗ ಕಾಪಾಡೋದೇ ದೇವರು. ಮನಸ್ಸಿಗೆ ತುಂಬ ನೋವಾದಾಗ ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗನೇ ದೇವಸ್ಥಾನ. ಸೊ ನಿಮಗೂ ಅದೇ ಥರ ಫೀಲ್ ಆಗಿದರೆ ಇನ್ನೂ ತಡೆ ಮಾಡ್ತೀರಾ, ನೀವು ಆರಾಮಾಗಿ ಹೋಗಿ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಯಾವುದೇ ರೀತಿ ಡಿಸಿಷನ್ನ ಯಾವುದೇ ರೀತಿ ಸಮಯದಲ್ಲಿ, ಅಂದರೆ ನೀವು ತುಂಬ ಫೀಲ್ ಆದಾಗ, ತುಂಬ ಮನಸ್ಸಿಗೆ ಬೇಜಾರಾದಾಗ ಯಾವುದೇ ರೀತಿ ಡಿಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಏಕೆಂದರೆ ಸ್ವಲ್ಪ ಸಮಯ ನಂತರ ನಿಮಗೆ ಗೊತ್ತಾಗುತ್ತೆ ನೀವು ತೊಗೊಂಡಿರೋ ಡಿಸಿಷನ್ ತಪ್ಪು ಅಂತ. ಮನಸ್ಸು ನಿಮಗೆ ಹಗುರ ಆದಾಗಲೇ ನೀವು ಡಿಸಿಷನ್ ತೊಗೊಬೇಕಾಗತ್ತೆ.